ಇದು ಪರಿವರ್ತನಾಶೀಲವಾದಂತಹ ಪ್ರಪಂಚ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕೃಷ್ಣ ಬಲರಾಮರು. ಒಂದು ಕಾಲದಲ್ಲಿ ಶಾಪಗ್ರಸ್ತ ವಂಶೀಯರು ಎಂಬ ಕಾರಣಕ್ಕಾಗಿ ನಮ್ಮನ್ನು ಸಮಾಜ ತಿರಸ್ಕಾರ ಮಾಡಿತು. ನಮಸ್ಕಾರ. ಹೌದಾ? ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ಪ್ರಪಂಚ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕೃಷ್ಣ ಬಲರಾಮರು. ಒಂದು ಕಾಲದಲ್ಲಿ ಶಾಪಗ್ರಸ್ತ ವಂಶೀಯರು ಎಂಬ ಕಾರಣಕ್ಕಾಗಿ ನಮ್ಮನ್ನು ಸಮಾಜ ತಿರಸ್ಕಾರ ಮಾಡಿತು. ಇಂಥ ಮಡಿ ಮನೆಗೆಲ್ಲ ನಮಗೆ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕೆ? ಶಾಪಗ್ರಸ್ತ ವಂಶೀಯರೆಂದು. ಶಾಪ ಎಷ್ಟು ಅರ್ಥಪೂರ್ಣವಾದದ್ದು ಯೋಚನೆ ಮಾಡಿ. ನಮ್ಮ ಹಿರಿಯನಾದಂತ ಯಯಾತಿ ಮಡದಿ ದೇವಯಾನಿ ಇರುವಾಗಲೂ ಶರ್ಮಿಷ್ಠೆಯಿಂದ ಕೂಡುವುದರಿಂದ ಅವನಿಗೆ ಶಾಪ ಬಂತು. ವೃದ್ಧಾಪ್ಯ ಆವರಿಸಲಿ ಎಂದು ಕಣ್ಣೀರಿಂದ ಕಾಲ್ತೊಳೆದು ಪರಿಹಾರ ಕೇಳಿದಾಗ ಸಿಕ್ಕಿದ್ದೇನು? ನಿನ್ನ ವೃದ್ಧಾಪ್ಯವನ್ನು ನಿನ್ನ ಮಕ್ಕಳು ಯಾರಾದರೂ ಸ್ವೀಕರಿಸಿದ್ರೆ ನೀನು ಅವರ ಯೌವನ ಪಡೆಯಬಹುದು ಎಂದು ನಮ್ಮ ವಂಶದ ಹಿರಿಯ ಯದು ಅವನಲ್ಲಿ ಕೇಳಿದ್ರು. ಒಪ್ಪಲಿಲ್ಲ ಅವ. ಯಾಕಂದ್ರೆ ನಮಗೊಂದು ಸಂಸ್ಕಾರ ಉಂಟು. ಮಗನ ಯೌವನ ಪಡೆದ ಅಪ್ಪ ಹೋಗುವುದು ಮಗನ ತಾಯಿ ಇದ್ದಲ್ಲಿಗೆ, ಸರಿಯಾ? ಹಾಗಾಗಿ ಶಾಪವನ್ನೇ ಸುಳ್ಳಾರಿಸಿತು. ಯದು ಸಾಮ್ರಾಜ್ಯ ಕಟ್ಟಿದೆ. ಹಾಗೆ ಒಂದು ಬೇಸರ ಹೋಗ್ಲಿಲ್ಲ ಸ್ವಾಮಿ. ಇಡೀ ಪ್ರಪಂಚವೇ ಬದಲಾದರೂ ನಮ್ಮ ಕೃಷ್ಣ ಬದಲಾಗುವುದಿಲ್ಲ. ಯೋಚನೆ ಮಾಡಿದೆವು. ಶಾಪಗ್ರಸ್ತ ವಂಶೀಯರನ್ನು ತಿರಸ್ಕಾರ ಪಟ್ಟವರಿಗೆ ಮಾನ್ಯತೆ ಸಿಕ್ಕಿದಾಗ ಇನ್ನು ಮುಂದಾದರೂ ನಾವು ತಪ್ಪು ಮಾಡದೇ ಇದ್ದಾಗ ಯೋಚನೆ ಮಾಡಬೇಕು ಬೇಡ? ಒಬ್ಬ ವ್ಯಕ್ತಿಯಲ್ಲಿ ನೀನು ಯಾರು ಅಂದು ಗೊತ್ತಾಗುವುದು ಯಾವಾಗ ಗೊತ್ತಾ? ಅವನ ಒಡನಾಟ ಮಾಡಿದವರು ಯಾರು ಎಂದು. ಅವರು ಒಡನಾಟ ಮಾಡಿದ್ದಾನ, ಹಾಗಾದ್ರೆ ಅವನು ದೊಡ್ಡ ಮಾಹಿತಿ. ಹೀಗೆ ಗ್ರಹಿಸಿದ ನಾನು ತಂಗಿ ಸುಭದ್ರೆಯನ್ನ ಕೌರವೇಶ್ವರನಿಗೆ ಮದುವೆ ಮಾಡಿಸಿಕೊಡಬೇಕೆಂದು ಆಮಂತ್ರಿಸಿ ದಿಪ್ಪಣ ಎಲ್ಲ ಬಂದಿತ್ತು. ಆದದ್ದೇನು? ಬಾಸಿಂಗ ಕಟ್ಕೊಂಡು ಬಂದವನಿಗೆ ಕಾವಿ, ಕಾವಿ ಇಟ್ಕೊಂಡು ಬಂದವನಿಗೆ ಬಾಸಿಂಗ. ಇದೆಲ್ಲ ಕೃಷ್ಣನ ಕುತಂತ್ರ ಎಂಬುದು ನನಗೆ ಗೊತ್ತು. ಆದ್ರೆ ಹಿಡಿಲಿಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ? ಕೃಷ್ಣ ಈ ಕತ್ತಲೆ ಕೋಣೆಯಲ್ಲಿ ಕರಿಬೇಕಂದು ಹಿಡಿಯುವುದು ಕಷ್ಟ, ಹಾಗೆ ಕೃಷ್ಣನನ್ನು ಹಿಡಿಯುವುದು ಕಷ್ಟ. ನೋಡೋಣ, ಅವನಿಗೆ ಬುದ್ಧಿ ಕಲಿಸಬೇಕೆಂದು ಸಂಚು ಹೂಡಿದ್ದೇನೆ. ಈಗಾಗಲೇ ಕೌರವೇಶ್ವರನಿಗೆ ಹೇಳಿ ಕಳಿಸಿದ್ದಾಗಿದೆ. ಬರಬಹುದು. Thank you.
ಅಗ್ರಣಿ. ಹೌದು. ಯಾದವರಲ್ಲಿ ಶ್ರೇಷ್ಠ. ಹೌದು ಒಡೆಯ, ನೀವೇ ಹೇಳಿದಲ್ವಾ, ಹಾ. ದ್ವಾರದಲ್ಲಿರಬೇಕು, ಹೌದು. ಬಂದವರನ್ನು ವಿಚಾರ ಮಾಡಬೇಕು, ಹೌದು. ಪುರ ಎಲ್ಲ ಶೃಂಗಾರ ಆಗಬೇಕು. ಹೌದು. ಯಾಕೆ? ಹಾ. ಮದುವೆ ಎನ್ನುವ ಕಾರಣಕ್ಕಾಗಿ. ಹೌದು. ಅದಲ್ಲ, ಹೌದು. ಅದರಲ್ಲಿಯೂ 2 ಮುಹೂರ್ತ ಕೂಡ ಇಟ್ಟಿದ್ದೀರಿ. ಆ, ಒಂದು ಯಾಕೆ 2 ಮುಹೂರ್ತ ಗೊತ್ತಾ ಹಾ, ಅಂತ ಹಿರಿಯರನ್ನು ಕೇಳುವವರು ಹೇಳ್ತಾರೆ. ಹೌದಾ? ಆಕಸ್ಮಿಕವಾಗಿ ಮೊದಲನೆಯ ಮುಹೂರ್ತ ತಪ್ಪಿ ಹೋದ್ರೆ ಹಾ, 2ನೇ ಮುಹೂರ್ತ ಹಾ, ಹೊಂದಾಣಿಕೆ ಆಗ್ತದಲ್ಲ. ಒಂದು ಶಕ್ತಿ ಕೊಡುವುದು ಮತ್ತು ಯಾವ ಶೆಟ್ಟಿಗೆ? ಜಯರಾಮ್ ಶೆಟ್ಟಿಗ? ಅಲ್ಲ, ಮತ್ತೆ ರವಿ ಶೆಟ್ಟಿಗೂ ಅಲ್ಲ. ಹಾ, ಇದು ನೀವು ಇಷ್ಟ ಮುಹೂರ್ತ. ಷಷ್ಠಿ ಮುಹೂರ್ತ. ಹಾ, ಮತ್ತೊಂದು ದಶಮಿ ಮುಹೂರ್ತ. ಹೌದು. ಹೌದಲ್ಲ? ಹೌದು. ಆದ್ರೆ ಈಗ ದಬ್ಬಣ ಬಂತಲ್ಲ. ದಪ್ಪುಣು. ಹೌದು. ಹಳೆ ಅಡಿಕೆ ತುಂಬಾ ಉಂಟಾ? ಇಲ್ಲ, ಸ್ವಲ್ಪ ಸ್ವಲ್ಪ ಅನಿಸ್ತದೆ. ಒಳ್ಳೆ ಬೆಲೆ ಬಂದಿದೆ ಅಂತ ದಪ್ಪಣ ತಂದು ಕೋಟಿ ಬಿಡುವುದು ಅಂತ. ಅದಲ್ಲ ಅವ್ರ ಆಸ್ತಿನ ಆಸ್ತಿ ಅವರು. ಆಸ್ತಿ ನೀ ಗತಿ ಗೊತ್ತಿರಲಿದ್ದವನಿ. ಅದು ಊರು ಮರ. ಇಡೀ ಪ್ರಪಂಚ ಎಲ್ಲ ಸುತ್ತುವುದು ಆಸ್ತಿ. ಅದಲ್ಲ ಬಿಡಿ. ಕೇಳೋ, ಹ್ಮ್. ಹಸ್ತಿನಾವತಿಯವರು ಬಂದಿದ್ದಾರೆ ನೋಡಿಯ. ಹೌದೌದೌದು, ಬಂದದ್ದು ಒಬ್ರಿಬ್ರು ಅಲ್ಲ, ಬಹಳಷ್ಟು ಜನ ಬಂದಿದ್ದಾರೆ ನೋಡಿಯ. ಆ ಕಿರುಕುಳ ನಿನ್ನದು. ಗೌರವ. ಆಮೇಲೆ ಅವನ ಮಗ ಅವಲಕ್ಷಣ. ದರಿದ್ರ ಲಕ್ಷಣ ನಿಂತ. ಅವ್ರ ಲಕ್ಷಣ ಅಲ್ವಾ, ಆ ಲಕ್ಷಣ ಕುಮಾರ. ಇನ್ನೊಂದು ವಿಷಯ ಒಡೆಯ, ಸಂತೋಷ ಆಗ್ಲೇಬೇಕು. ಯಾರಿಗೆ? ನಿಮಗೆ. ಯಾಕೆ? ಅವ್ರ ಹೆಂಡತಿ ಬಾಣಂತಿಯೂ ಬಂದಿದ್ದಾರೆ. ಮಗ ಮದುಮಗ. ಹೌದು. ತಾಯಿ ಬಾಣಂತಿಯ. ಹೌದು. ಬಂದವ್ರು ನೀವಪ್ಪ, ನಮ್ಗೆಂದು ಭಾನುಮತಿ ಪುಣ್ಯಾತ್ಮ ಬಾಣಂತಿ ಅಲ್ಲ. ಆಮೇಲೆ ಅವನ್ ತಮ್ಮ ದುಶ್ಮನ್ ದುಶ್ಯಾಸನ. ಆಮೇಲೆ ಕರ್ಣ. ಆಮೇಲೆ ಶಲ್ಯ. ಆಮೇಲೆ ಕುಪ್ಪಯಾಚಾರ. ನಿನ್ನಪ್ಪ ಅಲ್ಲಿ ಬಂದು ಕೃಪಾಚಾರ್ಯರು. ಆಮೇಲೆ ದ್ರೋಣಿಯಾಚಾರ್ಯ. ದ್ರೋಣ ಆಚಾರ್ಯ ವರ್ಗದವರೆಲ್ಲ ಬಂದಿದ್ದಾರೆ. ಹೌದು ಒಡೆಯ, ಬಂದವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಪುರದ ಹೊರ ಬಾವಿ ಒಳಗೆ ಬೀಡಿ ಬಿಟ್ಟಿದ್ದಾರೆ. ಸುಮ್ಮನೆ ಪುಣ್ಯಾತ್ಮ, ಹೊರ ಬಾಹಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೌದೊಡೆ, ಆದಷ್ಟು ಬೇಗ ಅವರೆಲ್ಲವರನ್ನ ಕರೆತಂದು ಇಲ್ಲಿ ಮಲ್ಲಿಸಬೇಕು. ಹೌದೌದು, ಬಂದು ಮಲಗಿಸ್ಬೇಕು. ಸಂತೋಷ ಹೊಡೆಯ. ಯಾವ ದಿನದಲ್ಲಿಯೂ ಈ ರೀತಿ ಕಾಲು ಎತ್ತಿ ನೋಡಿದ್ಲೇ ಇಲ್ಲ ನಾನು. ಇವತ್ತೇ ಪ್ರಥಮ ಅಂತೇಳಿ ಕುಣಿದೊಂದು ಭಾವಿಸ್ಲಿ. ಮತ್ತೆ ಮನುಷ್ಯನಿಗೆ ಸಂತೋಷ ಆದಾಗ ಅವನ ಚಲನವಲನ ಎಲ್ಲವೂ ಕುಣಿತದ ಹಾಗೆ ಕಾಣುವುದು. ಹೌದಾ? ಯಾಕೆ ಸಂತೋಷ ಗೊತ್ತು? ಯಾಕೆ ಹೊಡೆಯ? ಪಾಪ ಕೌರವನ ನೆನಪು ಮಾಡಿದ್ರೆ
ಅಯ್ಯೋ ಎನಿಸ್ತಾ ಇದೆ. ಯಾಕೆ? ಮದುಮಗನಾಗಿ ಬಂದವನಾಗಿದ್ದ, ಹಾ ಮದುವೆ ಆಗ್ಲಿಲ್ಲ ಹಾ ಅಲ್ವಾ? ಹೌದು ಹೌದು ಹೌದು. ಆದರೂ ನಮ್ಮ ಸಂಬಂಧ ಹಾ ಅವನಿಗೆ ಎಷ್ಟು ಇಷ್ಟ ನೋಡು ಅಲ್ವಾ? ಏನು ವಿಶ್ವಾಸ ನೋಡಿ ಅಲ್ವಾ? ಹೌದೌದು. ತನಗೆ ಸಿಗದೆ ಇದ್ರು ಆದೀತು. ಹಾ ಬಲರಾಮ ಪ್ರಭುಗಳ ಮಗಳು ಹಾ ನನ್ನ ಮನೆತನದ ಸೊಸೆ ಆದರೆ ಸಾಕು. ಹಾ ಹಾಗಾಗಿ ಹಾ ಲಕ್ಷಣ ಕುಮಾರನಿಗೆ ಹಾ ಹೆಣ್ಣು ತಂದುಕೊಳ್ಳುವುದಕ್ಕೆ ಒಪ್ಪಿದ್ದ. ಹೌದು ಹೌದು ಹೌದು. ಬುದ್ಧಿ ಕಲಿಸ್ಬೇಕು. ಕಲಿಸ್ಬೇಕು. ಯಾಕೆಂದ್ರೆ ಆಗ ನಮಗೆ ಮಾಡಿದ್ದೆ ದುಡ್ಡು. ಹಾ ನನಗೆ ಒಂದು ದೌರ್ಬಲ್ಯ, ಏನು? ನನ್ನ ಕಾವಿ ಬಟ್ಟೆ ಕಂಡ್ರೆ ಬಹಳ ಗೌರವ. ಕಾವಿ ಬಟ್ಟೆ ಅಂತ ಹೇಳಿದ್ರೆ ಆಯ್ತು ನಿಮ್ಗೆ. ಅಷ್ಟು ಗೌರವ. ಹೌದು ಹೌದು ಹೌದು. ಆ ಅರ್ಜುನ ಹಾ ಯತಿಯಾಗಿ ಬಂದಿದ್ದಲ್ವ, ಹಾ ಹಾ ಸನ್ಯಾಸಿ ಎಂದು ಭಾವಿಸಿ ಹಾ ಅವನ ಪಾದ ತೊಳೆದು ನೀರು ಕುಡಿದದ್ದೇ ಇಷ್ಟ. ಹೌದಲ್ಲ? ನೀರು ಕುಡಿದದ್ದು ಪಾದ ತೊಳೆದು ಹೌದು ಒಡೆಯ. ತಂಬಿಗೆ ಗಟ್ಟಲೆ ನೀರು ಕುಡಿದೆ. ಮಾತ್ರ ಅಲ್ಲ, ನನಗೂ ನೀವು ಹೇಳಿದ್ರಿ ಮಗನ ಉದ್ಧಾರ ಆಗ್ತಿ ಕುಡಿ ಕೊಡ್ಪಾನ ಗಟ್ಲೆ ಕುಡಿ ಅಂತ ಹೇಳಿದ್ದೀನಿ ಅಲ್ವಾ? ಹಾಗಾದ್ರೆ ಹಾ ಅಂತಹ ಮೋಸ ಮಾಡಿದಂತಹ ಕೃಷ್ಣನಿಗೆ ಹಾ ಈಗ ನಾವು ಬುದ್ಧಿ ಕಲಿಸಬೇಕು. ಕಲಿಸ್ಬೇಕು. ಹೇಗೂ ದಿಬ್ಬಣ ಬಂದಾಗಿದೆ. ಬಂದಾಗಿದೆ. ಇನ್ನ ಅವನೇನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಹಾ, ಹಾ. ಎಲ್ಲಿದ್ದಾನೆ? ಕರಿ ಅವನು. ಹೋಯ್ ಹೋಯ್ ಯಾರು ಯಾರು ಅವನು ಕರಿಯ. ಅವನ ಅವ ಅವಾಗ ಹೋಗಿತ್ತಲ್ಲ. ಯಾರ? ಯಾರ? ಇವನು ಕರಿಯ. ಇವ ಈಗ ಹೋಗ್ತಾ ಈಗ ಇದೊಂದು ಮುಗುದೇ ತಡ ಹೋಗುದೇವ. ಅಯ್ಯೋ ಇವನು ಕೃಷ್ಣನ ಕರೆ. ಓ ನಿಮ್ಮ ತಮ್ಮ ಶ್ರೀಕೃಷ್ಣ ಪರಮಾತ್ಮ ಒಡೆಯ. ಅವ್ರನ್ನ ಕರೀಲಿಕ್ಕೆ ಎಲ್ಲಿ ಅಂತ ಹೋಗುದು ಒಡೆಯ? ನೀವು ಆದ್ರೆ ಒಬ್ಬರೇ ಇಂತಲೇ ಇರ್ತೀರ ಅಂತ ಗೊತ್ತುಂಟು. ಹೌದಾ? ಅವ್ರಿಗೆ ಹಾಗ ಒಡೆಯ. ಹೌದಾ? ಎಲ್ಲಿದ್ದಾರಂತ ಹುಡುಕೋದು, ಎಲ್ಲಿದ್ದಾರಂತ ಹೋಗುದು. ಅವನು ಗುಣ ನನಗೆ ಗೊತ್ತುಂಟು. ಕೃಷ್ಣನದ್ದು ಹಚ್ಚಿಗಿದ್ದಲ್ಲಿ ಮೇಯುವುದು, ಬೆಚ್ಚಗಿದ್ದಲ್ಲಿ ಮಲ್ಬೋದು. ನೋಡೋಣ. ದೊಡ್ಡದ ಕರೆ. ಓ ದೇವ್ರು 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 ದೇವ್ರು. ಇಲ್ವಾ? ನಾ ಮೊದಲೇ ಹೇಳಿದ್ದೇನೆ, ಅಣ್ಣನಿಗೆ ತಿನ್ನುದ್ರಲ್ಲಿ ಬೇಕಾದ್ರೆ ಬದಲಾವಣೆ ಮಾಡು, ಬೇರೆ ಯಾವ್ದ್ರಲ್ಲೂ ಬೇರೆ ಕೊಡಬೇಡ ಅಂತ ಹೇಳಿದ್ರು ನಿನಗೆ. ಮತ್ತೆ ಹೀಗಾಗ್ತಾ ಉಂಟಲ್ಲ. ಹೇಗೆ ಹೇಗೆ? ಅವ ಈ ಪಿಕ್ಚರ್ ಹೋಗಿದ್ದಾರೆ. ಹೌದೌದು. ಏನ್ ವಿಷಯ ಅಂತಲೇ ಗೊತ್ತಿಲ್ಲ. ವಿಷಯವೇ ಗೊತ್ತಿಲ್ಲ. ಹೌದೌದೌದು. ಕೃಷ್ಣ ಓ ಮದುವೆ ಬಂತು. ಮದುವೆ ಮದುವೆ ಹೌದೌದೌದು. ಈಗ ಬೇಡ ಇತ್ತಣ್ಣ ನಿಮಗೆ, ನಿಮ್ಗೆ ಬೇಡ ಇತ್ತು. ನನಗಲ್ವ ಮದುವೆ ಬಂತು. ನನಗ ನನಗ ನನಗಲ್ವಾ? ಇವನಿಗೆ ನನಗ ನನಗ ಕೊಟ್ಕೊಳೋದು ಒಂದೇ ಸಾಕಾಯ್ತು ಮರ. ಇನ್ನು ದೇವ್ರೆ ಮತ್ತೆ ಬೇಡ ಮತ್ತೆ ಬೇಡ. ಕೇಳು ಕೃಷ್ಣ ಕೌರವೇಶ್ವರ. ಎಂತ ಹೇಳ್ತಾ ಇದ್ದೀಯ? ನಮ್ಮ ಅಜ್ಜಿ ದಿನ ಬೆಳಿಗ್ಗೆ ಎದ್ದು ಹೇಳುದು ಹಾಗಲ್ಲ. ಅದು ಹೇಗೆ ಗೊತ್ತಾ? ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಇಲ್ಲ ಮೊನ್ನೆ ಹೇಳೋದು ಬಾಗಿಲು ಹಾಕರು ಅಂತ ಹೇಳಿ. ಕರ್ಮ, ನೀ ಬಂದ್ರೆ ಬಾಗಿಲಾಕಿದ್ರು ಹಾಗಲ್ವ? ಕೃಷ್ಣ ಅಣ್ಣಯ್ಯ ಮದುವೆ ನಿನಗೂ ಅಲ್ಲ, ನನಗೂ ಅಲ್ಲ, ನನಗೂ ಅಲ್ಲ. ಇವನಿಗೂ ಅಲ್ಲ. ಮತ್ತೆ ಯಾರಿಗೆ?
ಈ ಸಮಸ್ಯೆ ನಿನ್ ಕಾಡಬೇಕು ಎಂದೇ ನಾನು ಆ ತಂತ್ರ ಬಳಸ ಹೌದು ಯಾರ್ಯಾರಿಗೋ ಅಲ್ಲ ಮತ್ತೆ ಕೌರವೇಶ್ವರನ ಮಗಳು ಕನಕಾಂಗಿಯನ್ನ ನನ್ನ ಮಗನಾದ ಲಕ್ಷಣ ಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸಲಿ. ಎಂತ ಬದಲಾವಣೆ? ನನ್ನ ಮಗ ಲಕ್ಷಣ ಕುಮಾರನಿಗೆ ಕೌರವೇಶ್ವರನ ಮಗಳ ಕನಕಾಂಗಿಯನ್ನ ತಂದುಕೊಳ್ಳಬೇಕೆಂದು ಮದುಮಗ ಲಕ್ಷಣ ಕುಮಾರ ಹೌದಲ್ಲ? ಹೌದು ಕನಕಾಂಗಿ ಮದುಮಗಳು ಹೌದಲ್ಲ? ಹೌದು ಅದೇನ್ ತಪ್ಪು ಹೇಳ್ದ? ಅದು ತಪ್ಪಲ್ಲ. ಹಾ. ಅಪ್ಪ ಅಮ್ಮನೇ ಬದಲಾಯ್ತಲ್ಲ ಮನೆಗೆ. ಹಾಗೆಲ್ಲ ಆಗ್ತದೆ. ವಿಶೇಷ ವಿಷಯ ಹೌದೇ. ನಿಶ್ಚಯ ಮಾಡಿದ್ದಾಯ್ತು. ನಿಶ್ಚಯ ಮಾಡಿ ಕೌರವನಲ್ಲಿ ಹೋಗಿ ಮಾತುಕತೆ ಆಡಿ ಆಯ್ತು. 2 ಮುಹೂರ್ತ, ಒಂದು ಷಷ್ಠಿ, ದಶಮಿ. ವಿಷಯವನ್ನ ಕೇಳಿದಂತ ಕೌರವೇಶ್ವರ ತನ್ನ ಮಗನನ್ನ ಕೂಡಿಕೊಂಡು ಷಷ್ಠಿ ಮುಹೂರ್ತಕ್ಕೆ ಬಂದಿದ್ದ. ನಮ್ಮ ಸಂಬಂಧ ಅಂದ್ರೆ ಅಷ್ಟಿಷ್ಟ ಅಲ್ವಾ? ಅದಕ್ಕಾಗಿ ತಡವ ಮಾಡದೆ ಯಾಕಾಗಿ ನಮ್ಮ ಮೇಲೊಂದು ಆರೋಪ ಉಂಟು ಅಲ್ವಾ? ಅಪವಾದ ಉಂಟು. ಹೌದು. ಎಂತದು ಹೇಳು? ಏನು ಎಂತದು ಹೇಳು? ನನಗೆ ಗೊತ್ತಾಗ್ಲಿಲ್ಲ ಅಂತದಲ್ಲಿ. ಅಣ್ಣ ತಮ್ಮಂದಿರಲ್ಲಿ ಸರಿ ಇಲ್ಲ ಕರ್ಮ. ಹೌದು. ಅಣ್ಣ ತಮ್ಮಂದಿರೊಳಗೆ ಒಗ್ಗಟ್ಟಿಲ್ಲ. ಹಾಗೆ ಹಾಗೆ ಭಿನ್ನಾಭಿಪ್ರಾಯ ಬಂದೇ ಬರ್ತದೆ. ಅಲ್ಲ ಬಂದದ್ದು ಹೌದು. ಅದು ದಿಬ್ಬಣದವರಿಗೆ ಗೊತ್ತಾಗಬಾರದು ಅಲ್ವಾ? ಅದಕ್ಕಾಗಿ ಒಂದು ಕ್ಷಣವೂ ತಡ ಮಾಡಬೇಡ ಕೃಷ್ಣ. ಕೇಳ ಹೋಗೋಣ. ಒಂದು ಮಾತು, ಒಂದು ಮಾತು. ಬಲ್ಲ 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 ಸಂತೋಷವಾಯಿತು
ಯಾವ ದಿನದಲ್ಲಿಯೂ ಈ ರೀತಿ ಕುಂಕಟ್ ಹಾಕಿದ್ದೇ ಇಲ್ಲ ನೀವು. ಯಾಕೆ ಕೇಳು? ಯಾಕೆ ಇಷ್ಟು ವರ್ಷದ ಒಡನಾಟದಲ್ಲಿ ಒಂದು ದಿವಸ ಆದ್ರೂ ನನ್ನ ತಮ್ಮ ನನಗೆ ಫಲ ಎಂದದ್ದುಂಟ? ಹೇಳಿದ್ದಿಲ್ಲ ಹೇಳದ್ನಲ್ವ? ಬಹಳ ಸಂತೋಷ ಆಗೋಯ್ತು. ನಿಮಗೇನೋ ಸಂತೋಷ ಆಯ್ತು. ಹೌದು, ಯಾರಿಗೆ ಯಾರು ಹೇಳುದಂತಿಲ್ವಾ? ಈಗ ಗುರುಗಳು ಶಿಷ್ಯನಿಗೆ ಹೇಳು, ತಂದೆ ಮಗನಿಗೆ ಹೇಳು, ಅಣ್ಣ ತಮ್ಮನಿಗೆ ಹೇಳು. ಈ ತಮ್ಮನೇ ಅಣ್ಣನ ಹೊರದ ಎಂತ ಕಥೆ ಇದೆ? ಅಣ್ಣ ಮದುವೆ ಕುರಿತಾಗಿ ಹೇಳಿದೆಯಲ್ಲ, ಸಂತೋಷವಾಯಿತು. ಹೌದಾ? ಸಂತೋಷ ಅದಕ್ಕಾಗಿ ಹೇಳಿದ್ದು ಬಲ ಬಲ ಬಲು ಸಂತೋಷವಾಯಿತು. ಸಂತೋಷ ಆಗದೆ ಇರ್ತದ ಮದುವೆ ಅಲ್ವಾ? ಮೊದ್ಲಾಗ ಬರೇ ಬಲ ಬಾರಿಸಬೇಡಿ, ಪೋಂಕ್ ಆಗ್ತದೆ. ಎಡ ಬಲ ಸೇರಿಸಿ ಬಾರಿಸಿದೆ ತೋಟ ತಿಂತವ್ ಮಿ ತಿಂತ ತೋಟ ಅಣ್ಣತಮ್ಮ ತೋಟ ತಿಂತವ್ ಮಿ ತಿಂತ ಅಣ್ಣತಮ್ಮ ತೋಟ ತಿಂತವ್ ತೋಡ್ ತಿಂತಲ್ಲ, ನೀವು ಉಮ್ಮಿ ತಿನ್ನು. ಹೊರಡಿಕೆ ಹಾಗಲ್ಲ, ಬಲ ಸಂತೋಷವಾಯಿತು. ಏನ ಹೇಳಲಿ ಎನ್ನಣ್ಣ? ಬಾಯಿ ಬಂದ್ ಹೇಳಿ. ಇವ್ರ ತಮ್ಮ ಹುಚ್ಚ ನಾವು ಬಾಯಿ ಬಂದಿದ್ದೆ. ಅಲ್ಲ, ಏನು ಹೇಳೋದು ಇಷ್ಟೊಂದು ಕೇಳೋದು ಮರವ್ರೆ? ಅದಲ್ಲ, ಆ ಶೈಲಿ ನನಗೆ ಸ್ವಲ್ಪ ಅನುಮಾನ ಬಂತು. ಫಲ ಫಲ ಬಲು ಸಂತೋಷವಾಯಿತು, ಏನ ಹೇಳಲಿ ನನ್ನಣ್ಣ ಬೇಕಿತ್ತು. ಹೌದು, ಅವ ಹೇಳಿದ್ರು ಏನ ಹೇಳಲಿ ಅನ್ನ. ಬೇಸರದಲ್ಲಿ ಯಾಕೆ? ಕಾರಣ ಉಂಟು. ಕುಲಾಲ ಭವನವ ಕುಲದರು ಪೊಕ್ಕರೆ ಬಳಸುವುದೆಂತೈ ಕಾರ್ಕಣ್ಯ. ಇವ ಇತ್ತಿತ್ತಾಗಿ ಮಾತುಗಾರನಾಗಬೇಕು ಎಂದು ಭಯಂಕರ. ಹೌದು, ಯಾರಿಗೂ ದೊಡ್ಡ ಮಾತುಗಾರ ಹೇಗೆ ಗೊತ್ತಾ? ಹೇಗೆ? ಅವ್ರು ಹೇಳುದು ಯಾರಿಗೂ ಅರ್ಥ ಆಗುದಿಲ್ಲ. ಯಾರು ನೋಡ್ಕೊಂಡು ಬಂದವ್ರ ಹತ್ರ ಕೇಳು, ಎಂತ ಎಂತ ಹೇಳಿದ್ರು ಗೊತ್ತಾಗುದಿಲ್ಲ ಅಂತ ಹೇಳಿ ಇವು ಹೇಳಿದ್ದು ಹಾಗೆ. ಹೌದಲ್ಲ? ಯಾಕಂದ್ರೆ ಬಲ ಬಲ ಬಲು ಸಂತೋಷವಾಯಿತು ಕಣ್ಣಿಗೆ. ಕುಲಾಲ ಭವನ ಎಂತದ? ಕುಲದರು ಪೊಕ್ಕರೆ ಬಳಸುವುದೆಂತೈ ಕಾರ್ಕಣ್ಯ. ಎಂತದದು? ಈಗ ಕುಲಾಲ ಭವನ ಕುಲಜರು ಪೊಕ್ಕರೆ ಬಳಸುವುದೇನು ಕಾರ್ಕಣ್ಯ. ಈಗ ಕುಲಾಲರ ಭವನ ಯಾರು? ಕುಲವಂತರು ಅಂತ ಹೇಳಿದ್ರೆ ಯಾರು? ಅವರ ಸಂಬಂಧ ಮಾಡಿದ್ರೆ ಏನಾಗ್ತದೆ? ಕುಲವಂತರು ಅಂತ ಹೇಳಿದ್ರೆ ನೀವೇ. ಖಂಡಿತ ಖಂಡಿತ ಅನುಮಾನವೇ ಇಲ್ಲ. ಕುಲಾಲರ ಭವನ ಅಂತ ಹೇಳಿದ್ರೆ ಆ ಕೌರವೇಶ್ವರನ ಲಹಿನ. ಹೌದಾ? ಅವರ ಮನೆಯಲ್ಲಿ ಹೋಗಿ ಸಂಬಂಧ ಮಾಡಿದ್ರೆ ಅಥವಾ ನೀರು ಕುಡಿದ್ರೆ ನೀವೇನಾಗ್ತೀರಿ? ಕುಲ್ ಕೆಟ್ಕೊಂಬಾರು. ನಾನು ಹೇಳಿದ್ರು ನಿನ್ನ ಹತ್ರ ನಾ ಅರ್ಥ ಕಲಿಬೇಕಾ? ಈಗ ಆಗ್ತದೆ ಅಂತ ನಾನು ಹೇಳೋದು ನೀವು ಹೇಳೋದು ಮಾಡ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಈಗ ನಾವು ಕೌರವನ ಸಂಬಂಧ ಮಾಡಿದ್ದು ಅಂದ್ರೆ ಹೀಗಾಗ್ತದೆ. ಕುಲಾಲ ಭವನಮ ಕುಲಜರು ಹೊಕ್ಕಿದ ಹಾಗೆ ಮತ್ತೆ ಏನ್ ಮಾಡ್ಬೇಕಿತ್ತು? ಮಾರ್ಗ ಉಂಟು. ಏನು? ಮನಯಂಗಣದೋಳು
11 ಆಯ್ತು, 101 ಆದ್ರೂ ಆಗ್ಬೋದು. ಆಯ್ತು ಬೆಣ್ಣೆ ತಿಂದ ಬಾಯಿ ಅದು. ಹಾಗಲ್ಲ, ಈಗ ನಾವು ಮಾಡಿದ ಕಾರ್ಯವನ್ನ ಆಕ್ಷೇಪ ಮಾಡಿದ. ಹೌದು, ಏನದು ನಾವು ಸಂಬಂಧ ಮಾಡೋದು ಕುಲಹೀನರ ಸಂಬಂಧ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರಿಗೆ ಕೊಡ್ಬೇಕಿತ್ತು, ಏನ್ ಮಾಡ್ಬೇಕಿತ್ತು? ಕಾರಣ ಉಂಟು. ಮನ ಅಂಗಳದಲ್ಲೂ ಕಲ್ಪತರಗಳಿವೆ, ವನದಲ್ಲೂ ಕಳಗಿಡ ಕಳ ಬಯಸಿ ಹೋದ್ರೆ ಏನಾಗ್ತದೆ? ಏನಂದ್ರೆ ಮನೆಯಂಗಳದಳು ಕಲ್ಪತರುಗಳಿವೆ, ವನದಲ್ಲೂ ಕಳಗಿಡ ಕಳ ಬಯಸಿ ಬಯಸಿದ್ರೆ ಏನಾಗ್ತದೆ? ಸಮಸ್ಯೆ ಆಗ್ತದೆ. ಏನು ತನು ಬಳಲಕ್ಕೆ ತೊಳೆದವರೆ ಕಣ ಪರಾಕ್ರಮಿಗಳು ಪಂಥದಲ್ಲಿ ಎಂತ ಎಂತ ಹೇಳಿದ್ರಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಅವರೆಲ್ಲ. ಮನೆಯಂಗಳದಳು ಕಲ್ಪತರುಗಳಿವೆ. ಕೇಳು, ಕಲ್ಪತರು ಎನ್ನುವುದು ಯಾವುದಕ್ಕೆ? ಕಲ್ಪತರು ಅಂತ ಹೇಳಿದ್ರೆ ಫಲ ಕೊಡೋದು ಹೇಳ್ಬೋದು. ಆದ್ರೆ ತೆಂಗಿನ ಮರ, ತೆಂಗಿನ ಮರ ಧೈರ್ಯವಾಗಲು. ಹೌದೌದು, ತೆಂಗಿನ ಮರ. ಯಾಕೆ ಕಲ್ಪತರು ಅಂತ ಹೇಳ್ತಾರೆ? ಯಾಕೆ? ಅದರ ಯಾವ ವಸ್ತುವೂ ಬೇಡ ಎಂಬುದಿಲ್ಲ. ಅಲ್ಲ, ಪ್ರತಿಯೊಂದು ಉಪಯೋಗ ಬರ್ತದೆ ಅಲ್ವಾ? ಮನೆ ಮುಟ್ಲಿಕ್ಕೆ ಬರ್ತದೆ ಆಗ್ತದೆ ಅಲ್ವಾ? ಹೆಚ್ಚೇನು ಏನಾದ್ರು ತಿಂದ್ರೆ ಮತ್ತೆ ವರ್ಷಕ್ಕೆ 12 ತಿಂಗಳ ಫಲ ಕೊಡ್ತದೆ. ಹೌದು ಅಲ್ವಾ? ಮತ್ತೆ ಕೆಳಗೆ ನೀರು ಹೋಯ್ದ್ರೆ ಮೇಲೆ ನೀರು ಕೊಡುವ ಮರ ಅಂದ್ರೆ ಅದು ಒಂದೇ, ಅದು ಒಂದೇ. ಸ್ವಲ್ಪ ಬೆಳೆದ ಮೇಲೆ ಕೊಯ್ದು ಒಳ್ಳೇದು. ಕಲ್ಪತರುಗೆ ಬುಡ ಮಾಡಿ ನೀರು ಹಾಕುವುದನ್ನು ಬಿಟ್ಟು ಬಾಯಾರಿಕೆಯನ್ನು ನೀಗಿಸಿಕೊಳ್ಳೋದಕ್ಕಾಗಿ ಕಾಡೊಳಗೆ ಪ್ರವೇಶ ಮಾಡಿ ಕಾಸರ್ಕನ ಗಿಡ, ಅದು ಒಣ ಕಾಸರ್ಕನ ಗಿಡ ತಂದು ತಲೆ ಕೆಳಗೆ ಮಾಡಿ ನಟ್ಟಿ ಅದಕ್ಕೆ ಬುಡಕ್ಕೆ ಕಟ್ಟೆಯನ್ನು ಕಟ್ಟಿ ಬೆಲ್ಲದ ನೀರನ್ನು ಹೊಯ್ದರೆ ಏನಾದ್ರು ಪ್ರತಿಫಲ ಉಂಟಾ? ಕಾಸಿನ ಮರಕ್ಕೆ ನೀರು ಹೋಯ್ದ್ರೆ ಏನ್ ಪ್ರಯೋಜನ ಕೇಳು ನಾವು. ಯೋಜನೆ ಏನಿಲ್ಲ, ಆದ್ರೆ ಕಾಸಿನ ಮರ ಬೇಕಾಗ್ತದೆ. ಯಾಕೆ 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 ಹೇಳು. ಈ ಹುಚ್ಚು ಜೋರಾದವರಿಗೆ ಅದನ್ನ ಒಂದು ತುಂಡು ತಂದು 2 ರಂಧ್ರಗಳನ್ನ ಮಾಡಿ ಕಾಲನ್ನ ಜೋಡಿಸಿ ಕೀಲನ್ನ ಬಡಿದಾಗ ಹುಚ್ಚು ಬಿಟ್ಟು ಹೋಗ್ತದೆ. ಅದಕ್ಕೆ ಕೋಳದ ಮರ ಅಂತ ಹೆಸರು ಉಂಟು. ಸತ್ತೇ ಹೋಗ್ಲಿ, ಅದ್ರ ಹುಚ್ಚು ಸತ್ತೇ ಹೋಗ್ಲಿ. ಯಾರಿಗೆ ಹೇಳಿದ್ದು? ಅಲ್ಲ, ಹೇಳಿದ್ದು ಯಾರಿಗೆ? ನನ್ನ ಮರವಿಗೆ. ಮರೆವು. ಹೌದು. ಯಾಕೆ ಗೊತ್ತಾ? ಯಾಕೆ? ನಿನ್ನ ಅಪ್ಪ ಹೇಳಿದ್ದ ಒಂದು ಮಾಡಿಸ್ಕೊಡಿ ಅಂತ ಹೇಳಿದ್ದ. ನಮ್ಗೆ ಗೊತ್ತಲ್ಲ, ಅದು ಯಾರಿಗೆ ನನಗೆ ಗೊತ್ತಿಲ್ಲ. ಯಾರಿಗಲ್ಲ, ಮದುವೆ ಮಾಡಿಸ್ಬೇಕು, ಮದುವೆ ಮಾಡಿ ಆ ಹುಚ್ಚ ಅದಕ್ಕೆ ಅಣ್ಣಯ್ಯ. ಹಾಗಾದ್ರೆ ಕಲ್ಪವೃಕ್ಷ ಅಂತ ಹೇಳಿದ್ರೆ ಯಾರು? ನಮ್ಮ ಅಳಿಯನಾದ ಅಭಿಮನ್ಯು. ಒಣ ಕಾಸರ್ಕನ ಗಿಡ ಯಾರು? ಕೌರವನ ಮಗ ಲಕ್ಷಣ. ಅವನಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಕಂಡವರನ್ನ ಯಾವ ರೀತಿಯಲ್ಲಿ ಕೊಂಡಾಡ್ತಾರೆ? ಅದು ನಿನ್ನ ಹತ್ರ ಕೇಳ್ತೇನೆ. ಮಗಳಿಗೆ ಯಾರಂತ? ನೀನಂತೆ. ಹೌದಾ? ಹೌದು.
ಅಳಿಯನಾಗಿ ಬರುವ ನಿನಗೆ ಸಂಬಂಧ ಇಲ್ಲ. ಗೌರವನ ಮಗ. ಗೌರವನ ಮಗ. ಹಾ. ನಾನ್ ಮದುವೆ ಹೇಗ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಹಾ. ಆದ್ರೆ ನೀ ಈ ಮದುವೆ ಸಂಬಂಧವಾಗಿ ಏನಾದ್ರು ಹೇಳುದಿದ್ರೆ ಹೇಳು. ಎತ್ತಲು ಗುರುಕುಲ, ಎತ್ತಲು ಯದುಕುಲ, ಎತ್ತಲು ಪರಿಣಯ. ಕೊನೆಯದಾಗಿದ್ರ ಬಗ್ಗೆ ಮಾತನಾಡುವುದಾದ್ರೆ ಎತ್ತಲ ಗುರುಕುಲ, ಎತ್ತಲ ಯದುಕುಲ. ಈಗ ನೀನು ಯಾರ ಹತ್ರ ಕೇಳು. ಎಂತ ಮಾತಾಡುದಂತ ಯಾವುದು? ಇಡೀ ಪ್ರಪಂಚ ಗೊತ್ತು. ಹಸ್ತಿನಾವತಿಯಲ್ಲಿ ಕುರುಕುಲ, ಇಲ್ಲಿ ಯದುಕುಲ. ಎತ್ತಲ ಪರಿಣಯದ ಉತ್ಸವವು ಇಲ್ಲಿಯೇ ಪರಿಣಯದ ಉತ್ಸವ. ಇಲ್ಲಿ ಎತ್ತೆತ್ತಲು ನಾ ಕಾಣೆ, ಕೊನೆಯಲ್ಲಿ ಮೃತ್ಯುಂಜಯ ಇದವಲ್ಲ. ಒಂದು ಮನ ಏನು ಹೇಳಿದ್ನಲ್ಲ, ನಾ ಕಾಣೆ ನಾಲ್ಕು ಬಹುಶಃ ಬಿದ್ದೋಗಿರ್ಬೇಕು. ಅದೇ 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 ಹುಡುಕಿರ್ಬೇಕು. ಆದ್ರೆ ಇದ್ರಿ ಇಷ್ಟು ದೊಡ್ಡ ಸಂಬಂಧವನ್ನ ಈ ರೀತಿ ಇವ ಕಳಿತಾರಂತ ಅಲ್ವಾ? ಮತ್ತೆ ಈಗ ಏನು? ಎತ್ತಲು ಪರಿಣಯ ಉತ್ಸವ. ಹಾ. ಎತ್ತೆತ್ತಲು ನಾ ಕಾಣೆ, ಹಾ, ಮೃತ್ಯುಂಜಯನೇ ಮೃತ್ಯುಂಜಯನೇ ತಾಬಲ್ಲ. ತಾಬಲ್ಲ. ಮೃತ್ಯುಂಜಯ ಬೇಡ, ನನಗೆ ಗೊತ್ತು. ಮತ್ತೆ ನನ್ನ ಮಗಳು ದ್ವಾರಕಾಧೀಶ, ಮದುವೆ ಆಗ್ಬೇಕಾದಿಲ್ಲೇ. ನಾಗನಗರದ ನಗರಾಧ್ಯಕ್ಷ ಅವ. ಹೌದು. ಅನಭಿಷಿಕ್ತ ದೊರೆ. ಹೌದು. ಆಗ್ಲೇ ಒಂದು ಮಾತು ಹೇಳಿದ್ದೇನೆ, ಯಾರು ಒಡನಾಟ ಅನ್ನುವುದರಿಂದ ಅವನಿಗೆ ಗೌರವ ಸಿಗ್ತದೆ ಅಂತ. ಅಲ್ವಾ? ಆದ್ರಿಂದ ಈಗ ನೀ ಬರ್ತೀಯ ನೋಡಿ. ನಾನು ಬರುವ ಮನಸ್ಸುಂಟು. ಬರಬೇಕಾದ್ರೆ ನನ್ನ ಹೆಂಡತಿಯರೆಲ್ಲರೂ ಬರ್ತಾರ. ಇವ್ರು ಬರುವುದಲ್ಲ, ಇವ್ರು ಹೆಂಡತಿಯರು ಸಮೇತ ಬರ್ಬೇಕು. ಇಬ್ಬಳಕ್ಕಿಂತ ದೊಡ್ಡದವ್ರು ಮೇಳವೇ ಆಗ್ತದೆ. ಅಲ್ವಾ? ಹೌದೌದು. ನನ್ನ ತಂದೆ ತಾಯಿ ಬರ್ತಾರ. ಒಂದ್ರ ಬರ್ಬೋದು, ವರ್ತಮಾನ ಉಂಟು. ನಾವೆಲ್ಲರಿಗೂ ಆಮಂತ್ರಿಸ್ತೇವೆ. ಹೌದು. ಸಕುಟುಂಬ ಸಮೇತರಾಗಿ ಬರ್ಬೇಕು. ಕುಟುಂಬ ಪರಿವಾರ ಸಮೇತರಾಗಿ ಬರ್ಬೇಕು ಎನ್ನುವ ಸಕ್ಕಟ್ಟು ಅಲ್ಲ, ಸಕುಟುಂಬ. ಅವರು ಸ್ವರ್ಗದಲ್ಲಿದ್ದಾರೆ. ಮುಖ್ಯವಾಗಿ ನನ್ನ ತಂಗಿ ಸುಭದ್ರೆ ಬರ್ತಾಳ. ಕರೆತೇವೆ ನಾವು. ಬರುವುದು ಬಿಡುವುದು ಅವ್ರ ಇಷ್ಟ. ಅವ್ರೆಲ್ಲ ಎಲ್ಲರೂ ಬಂದ್ರು ಬರ್ತೆ. ಇಲ್ಲಾಂದ್ರೆ ನೋಡುವ. ಹೋಗ ಹೋಗ. ನೀ ಬರ್ದಿದ್ದ ತಕ್ಷಣ ಮದುವೆ ನಿಂತು ಹೋಗ್ತದ? ತಾನೊಂದು ದೊಡ್ಡ ಸಮಿತಿ ಅಂತ ಮಾಡ್ಕೊಂಡು ಅವರೆಲ್ಲ ಬರ್ದ್ರೆ ನಾ ಬರ್ತೇನೆ. ಬರುದಿಲ್ಲ. ಇವು ಬರ್ದಿದ್ದು ನಿಲ್ತದ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ನಿನ್ನತ್ರ ಕೇಳ್ತೀನಿ. ಔಟೇಕಾಯಿ ಇಲ್ಲಿದ್ರೆ ಔತಣ ನಿಲ್ತದ ಅಲ್ವಾ? ಹುಣಸೆ ಹುಳಿ ತರಿಸಿ ಔತಣ ಮುಂದುವರಿಸ್ತೇವೆ. ಔಟೇಕಾಯಿ ಆದ್ರೂ ನೀವು ಅಪರಾಧಿಗಳಾಗಬಾರ್ದು, ಹೇಳಿಕೆ ಕೊಡ್ಲಿಲ್ಲ ಅಂತ ಆಗಬಾರ್ದು. ಇಷ್ಟೊತ್ತಿನಲ್ಲಿ ಇದೊಂದು ಒಳ್ಳೆ ಮಾತಾಡಿದ್ರು ಅಲ್ವಾ? ಯಾಕೆ ಗೊತ್ತಾ? ಹಿರಿಯರನ್ನ ತಂದೆ ತಾಯಿಗಳನ್ನ ಕರೆಯಲಿಲ್ಲ ಅಂತ ಅವ್ರು ಬರುದು ಬಿಡುದು ಅವ್ರ ಇಷ್ಟ ಅಲ್ವಾ? ನಾವು ಕರೆ ಬಿಡುವ. ಕರೆದವ್ರೆಲ್ಲರೂ ಬರ್ತಾರ, ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾರ. ಮದುವೆ 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 ಕನಕಾಗಿಗೆ ಮದುವೆ. ಹೌದೌದೌದು, ನೀವು ಬರಬೇಕು ಅಂತ ಹೇಳು. ಆಗುದಿಲ್ವಾ? ಅಲ್ಲ ಚಳಿ ಜೋರು ಉಂಟಲ್ಲ, ಬರು ಕೂಡುವುದಿಲ್ಲ. ಯಾರು ಮದುವೆಯ ಅಪ್ಪಯ್ಯ? ಹೌದೌದು. ಅಲ್ಲ ಹಾಗಿದ್ರೆ ಅವರು ಬರುದು ಬೇಡ. ಬರುದು ಬೇಡ. ಯಾಕೆಂದ್ರೆ ಚಳಿಗೆಲ್ಲಾದ್ರು ನಾಳೆ ಕೊಂಚಾಗ್ಬಿಟ್ರೆ ಮತ್ತೆ ಮದುವೆ ಮನೆಗೆ ಬಂದು ಮದುವೆ ಮತ್ತೆ ಮದುವೆ ನಿಂತು ಹೋದಿತ್ತು. ಮತ್ತೆ ಅಮ್ಮನ ಕರೆದು ಬೇಡ. ಹಾ, ಅಮ್ಮನ ಕರೆದು ಮಹಾಪತಿವ್ರತೆಯವರು. ಅಪ್ಪಯ್ಯ ಬರುವುದಿಲ್ಲ ಅಂತ, ಅಯ್ಯೋ ಅವ್ರು ಬಿಟ್ಟು ನಾ ಇರುವುದಿಲ್ಲ ಅಂತ ಹೇಳುದು. ಹೌದಲ್ಲ? ಹೌದು. ಹಾಗಿದ್ರೆ ಒಂದು ಕೆಲಸ ಮಾಡ್ಲಿ. ಈಗ ಏನ್ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಹೊತ್ಕೊಂಡಿದ್ರು ಅದ್ರ ಮತ್ತೊಂದೆರಡು ಹೆಚ್ಚಿಗೆ ಹೊತ್ಕೊಳ್ಳಿ. ಹೌದು ಹೌದು. ಇನ್ನು ಕೃಷ್ಣ ಹೇಳಿದ್ನಲ್ಲ, ತನ್ನ ಮೇಳ ಬರ್ತದೆ ಕೇಳ್ಬೋದು. ಓ ಹೆಂಗ್ಸ್ರೆ 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 ಹೆಂಗ್ಸ್ರೆ
ಇಲ್ಬೇಡ ನಾ ಹೇಳಿದಷ್ಟೇ ಮಾಡ್ಬೇಕು. ನಿನ್ಗೆ ಕಾಗೆ ಮರ ಕಲ್ಲು ಹೊಡೆ ಅಂತ ನಾ ಹೇಳಿಲ್ಲ. ಅಲ್ಲ ಅದಿ ಅಂತ ಕಾ 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 ಬಿಡುದು ಅದಲ್ಲ, ಅಷ್ಟು ಜನ ಹೆಂಗಸರು ಸೇರ್ಕೊಂಡು ಏನು ಏನು ಅದು ಕೂಗ್ತಾ ಇದ್ದಾರೆ. ಅದ್ರಲ್ಲಿಯೂ ಆ ಹಿರಿಯವಳು ಮತ್ತೊಬ್ಳು ಇದ್ದಾಳ, ಯಾರು? ಆ ಜಾಂಬೋತಿ ಹಾ. ಟ್ರ್ಯಾಕ್ ಅನ್ನೋದು. ಹಾ. ಹೌದಲ್ಲ, ಮದುವೆ 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 ಕನಕನಿಗೆ ಮದುವೆ, ನೀವೆಲ್ಲ ಬರ್ಬೇಕು. ಹೊಸ ಹೊಸ ಸೀರೆ ಉಟ್ಕೊಳ್ಳಿ, ಹಳ್ತಾಳೆ ಬಿಡಿಸಿ ಯಾಕೆ. ಹೌದೌದು, ಇದು ಬಾ ನಿನ್ಗೆ ಎಂತೆಂತ ಕಾಣ್ಬೇಕು. ಅಲ್ಲ ಹೊಸ ಮದುವೆ ಅಲ್ವಾ, ಹೊಸ ಹೊಸ ಅದು ಹೆಂಗಸಿಗೆ ಗೊತ್ತಿರುದಿಲ್ವಾ ಯಾವ್ದು ಉಟ್ಕೊಂಡು ಬರ್ಬೇಕು ಯಾವ್ದು ಬಿಡ್ಬೇಕು. ಮದುವೆ ಗಡಿಬಿಡಿಯಲ್ಲಿ ಇದೆ, ಹುಟ್ಟ ಹುಡುಗಿಯಲ್ಲಿ ಬಂದ್ರೆ. ಹೌದು ಹೌದೌದು. ಆದ್ರೆ ಒಂದು ಸಮಸ್ಯೆ ಆಯ್ತು. ಕಲಶಗಂಧದಲ್ಲಿ ಹಿಡಿಲಿಕ್ಕೆ ಯಾರು ಇಲ್ಲೂ ಬರುದಿಲ್ಲ ಅಂತ ಆಯ್ತು. ಹೌದು, ಕಲಶಗಂಧದಲ್ಲಿ ಹಿಡಿಲಿಕ್ಕೆ ಯಾರಾದ್ರೂ ಬಿಡುವ. ನಿಮ್ಮವರು ತಡೆ ತಡೆ ನಿನ್ನ ಹೆಂಡತಿಗೆ ಹಾಕಬ ಕರ್ಕೊಂಡು ಬರ್ಬೋದಿತ್ತು, ಮತ್ತೇನ್ ತೊಂದ್ರೆ ಇಲ್ಲ ಅವಳಿಗೆ. ಆ ಕಾಲೊಂದು 1.5 ಅಷ್ಟೇ, ಮತ್ತೇನು ತೊಂದ್ರೆ ಇಲ್ಲ. ಎಡ ಕೈ ಒಂಚೂರು ಗಿಡ್ಡ, ಮತ್ತೇನು ತೊಂದ್ರೆ ಇಲ್ಲ. ದಕ್ಷಿಣೋತ್ತರನೇ. ಅಲ್ಲ ಹಾಗೆಲ್ಲ ಇದ್ರು ತೊಂದ್ರೆ ಇಲ್ಲ ಹೇಳುವುದೇ. ಹೌದಲ್ಲ, ತೊಂದ್ರೆ ಇದ್ರೆ ನಮಗೆ ಮತ್ತೊಂದು ಸಿಗಬೇಕಲ್ಲ. ದಕ್ಷಿಣೋತ್ತರನೇ. ಹೌದು, ಮತ್ತೇನು ತೊಂದ್ರೆ ಇಲ್ಲ. ಮೂಗು ಬಾಯಿ ಎಲ್ಲ ಒಂದೇ, ಸಿರು ಬಾಯಿ ಬೇಡ ನೀ ಕರ್ಕ ಬರುದು ಬೇಡ. ಹೌದಾ, ಮಾತು ಒಂದು ಒಳ್ಳೆ ಮಾತು. ಯಜಮಾನ್ಯ 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 ಯಜಮಾನ್ರೆ ಎಷ್ಟು ಚಂದ ಮಗ ನೀವು. ನಾವು ನೀವು ಒಟ್ಟಿಗೆ ಊಟ ಮಾಡುವಾಗ ಎಷ್ಟು ಚಂದ ಮಗಿ ಮಗ ಯಾವತ್ತಿ. ಈಗ ಹಾಗಾದ್ರೆ ಅವ್ರನ್ನ ಎದುರುಗೊಳ್ಳಿಕ್ಕೆ ಹೋಗ್ಬೇಕಲ್ಲ. ಹೌದು, ಕಲಶಗನ್ನಡಿ ವ್ಯವಸ್ಥೆ ಆಗಬೇಕು. ಹೌದು, ಒಂದು ವೇಳೆ ಮರ್ಯಾದೆ ಹೋದ್ರೆ ನೀನೇ ಮರ್ಯಾದೆ ಹೋಗೋ ಸಂದರ್ಭ ಬಂದ್ರೆ ಮರ್ಯಾದೆ ಉಳಿಸುವ ಕೆಲಸ. ನಮಸ್ಕಾರ ನಮಸ್ಕಾರ. ಯಾರೀಗ ಆಸ್ತಿ ನಾಸ್ತಿ ನಮಸ್ಕಾರ. ಹೌದಾ, ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ಕಾಲಿಗೆಲ್ಲ ನೀರು ಬಂತ? ಎಂತ ಅವ್ರ ಕಾಯಿಯ ಅಲ್ಲ, ಕಾಲಿ ನೀರು ಬರ್ಲಿಕ್ಕೆ ಇದೆಲ್ಲ ಬೇಕಾದ್ರೆ ತೊಳ್ಕೊಳ್ಬೇಕು. ತೊಳ್ಕೊಳ್ಳಿಕ್ಕೆ ನೀರು ಬರ್ತಾ. ಹೌದು, ತೊಳ್ಕೊಳ್ಳಿಕ್ಕೆಲ್ಲ ನೀರು ಬಂತ? ಮತ್ತೆಲ್ಲ ಹೋಗ್ಬೇಡಿ, ಆ ತೆಂಗಿನ ಮರದ ಹತ್ರ ಹೋಗಿ. ಒಳ್ಳೇದು ಒಳ್ಳೇದು, ವ್ಯವಸ್ಥೆ ಆಗಿದೆ. ಸರಿ ಕೇಳು 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 ಕೇಳು. ಎಂತ ಅಂದ್ರೆ ತೆಂಗಿನ ಮರ ತೆಂಗಿನ ಮರದ ಕಾಣ್ಕೊಳ್ಳಿ, ಬೇರೆ ನೀರು ಹಾಳಾಗೋದು. ನಮ್ಗೆ ಹಿಡ್ಕೊಂಡು ಹೀಗೆ ಹೋಗಿ ಇದೆಯಲ್ಲ ಅಂದ್ರೆ ಮತ್ತೆಲ್ಲ ಹೋಗುದಾರೆ ನೀರು ಹಾಳಾಗೋದು ಬೇಡ ಅಂತೇಳಿ. ಹಾಗೆ 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 ಆಗ್ಬೋದು. ಸಣ್ಣ ಉಳಿತಾಯ ಯೋಜನೆ. ಬನ್ನಿ ನೀರಾವರಿ. ಯಾವುದು ಸಂಪ್ರದಾಯ ಉಂಟು? ಸಂಪ್ರದಾಯ ಸಂಪ್ರದಾಯ ಉಂಟ? ಸಂಪ್ರದಾಯ ನಿಮ್ದು ಅಂದಡಕ್ಕೆ ಹಸೆಯಿಲ್ಲ, ಮುಂದೆ ಬೀದಿಗೆ ಇಲ್ಲ, ಬರಿಗಂಬ ಮಾತು ಸುಳ್ಳಲ್ಲ, ಬರಿಗಂಬ ಮಾತು ಸುಳ್ಳಲ್ಲ, ಬೀದರೆಕ್ಕಿರುವೆಂತ ಮದುವೆ ಆಹ್ವಾನ ಮಾಡ್ತಾ ಇದ್ದಾಳೆ. ಎಂತ ಗೊತ್ತಾ ಮುಂದೆ ಬಾರೋ, ಮುಂದೆ ಮುಂದೆ ಬಾರೋ, ಹಿಂದೆ ಇದು ತಗೊಳ್ತೀನಿ, ನೀನು ನೋಡಿ ಗೊತ್ತಾಗ್ತದೆ. ಅಂದಣಕ್ಕೆ ಹಸೆ ಉಂಟು, ಮುಂದೆ ದೀವಿಗೆ ಉಂಟು, ಬನಿರೆಂಬ ಮಾತು ಮೊದಲುಂಟು, ಬನಿರೆಂಬ ಮಾತು ಮೊದಲುಂಟು, ಬೀಗಾರೆ ಮತ್ತೇನು ನಿಮಗೆ ಬೇಕುಂಟು. ಬೆಟ್ಟ ಗುಡ್ಡ ಬೆಟ್ಟಲ್ಲ ಬಿಸಿನೀರು ಬಿಸಿನೀರು ಬೀಗಾರೆ ನಿಂಬೆಯ ಹಣ್ಣು ಇದೆಯಂತ ಮದುವೆ ತೆಗೆದು ಮರ್ಯಾದೆ ತೆಗೆದು ಕೊಚ್ಚಿದ ಕಂಠದಲ್ಲಿ ಹೇಳುವಾಗ ಎಂತದು ಕೇಳುವುದೇ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದರೆ, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಎಣ್ಣೆ ಪತಿ ಮನೆ ಒಬ್ಬಳೆ ಬಾ. ಈಗ ಹಾಗ ಶುಭ ಮುಹೂರ್ತ ಸಮಿಸ್ತಾ ಇದೆ. ಹೌದು, ಆದ್ರಿಂದ ಮದುಮಗಳನ್ನು ಆಗ್ಬೋದು. ಶೃಂಗರಿಸಿದರ ಬಲೆಯಬಹುದು, ಶೃಂಗರಿಸಿದರ
ನಾನು ಹೇಳಿದ ಹಾರ. ಹೂವಿನ ಹಾರ, ಹೂವಿನ ಹಾರ. ಯಾರಿಗೆ ನನಗೆ ಗೊತ್ತೇನೆ ನಿನ್ ತಲೆ ಹಾಳಾಗಿ ಇರ್ತಾವೆ. ನನಗಲ್ವಾ? ಕುಳಿತುಕೊಳ್ಳಿ, 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 ಕುಳಿತುಕೊಳ್ಳಿ. ಅಲ್ಲೆಲ್ಲ ಕುಂಬಳಿ, ಅಲ್ಲೆಲ್ಲ ಕುಂಬಳಿ, ಅಲ್ಲೆಲ್ಲ ಕುಂಬಳಿ. ಕುತ್ಕೊಳ್ಳಿ. ಉಂಟು, ಉಂಟು, ಉಂಟು. ರಾಜಿತ ಮಣಿಮಯ ರತ್ನ ಪೀಠದಲ್ಲಿ ರಾಜಾದಿ ರಾಜಾಭಿಮನ್ಯು ಕುಳ್ಳಿರಲು ಎಡದಲ್ಲಿ ಗಣಗಾಭಿಯರು ಬಂಗಾರದ ಬೆಟ್ಟದಲ್ಲಿ ಹೇಮನಾರತಿಯ ಬೆಳಗಿದರು. ನೂರು ಕಾಲ ಸುಖವಾಗಿ ಬದುಕಿ. ಅಲ್ಲಿಂದ ಹೇಳಿ, ಇಲ್ಲಿ ಅಲ್ಲಿಂದ ಇಲ್ಲಿ ಮುಂದಿನ ಕಾರ್ಯ ಹಾ. ಭಕ್ತಿಯಲ್ಲಿ ಕುಳ್ಳಿರಿಸಿ ನಾನೆಲ್ಲಿ ಕೂತ್ಕೊಳ್ಳಿ? ಅಯ್ಯೋ, ಕೈ ಹಿಡಿಬೇಡ. ನನ್ನ ಹೆಂಡತಿ ಎಲ್ಲಿದ್ದಾಳು? ಹೌದು, ಸಾಕಾಗಿ, ಸಾಕಾಗಿ. ಪುಣ್ಯಾತ್ಮ ಜೋಡಿಯಲ್ಲ ತಪ್ಪು ಸಾಕ್ಷಿಯಲ್ಲ. ಹಾ, ಜೋಡಿ ಸರಿ ಆಯ್ತು ಇದೀಗ. ಈಗ ಎಲೆ ಹಾಕಿದ್ಯಾ? ಹಾ, ಹೇಳಿ, ಹೇಳಿ, ಏ, ಹೇಳಿ, ಹೇಳಿ, ಹೇಳಿ. ಇದು ಮೊದಲು ಎಲೆ ತುಳಿ. ಎಲೆ ತುಳಿಬೇಕಾ? ಆಯುಷ್ಯ ಇವತ್ತಿಗೆ ನನ್ನ ಮರ್ಯಾದೆ ಹೋಗ್ಲಿಕ್ಕೆ ನಾನು ಕೊಡುವುದಿಲ್ಲ. ಅಲ್ಲಿ ಎಲೆ ತುಳಿ ಅಂದ್ರಲ್ಲ, ತೋಳೆ ಇದು ನಿಮ್ಮೊಂದು ನಡಿ ಹಾಕುದಾ? ಏನ್ ಮದುವೆಯ ಯಜಮಾನ ನಾನು. ನನಗೆ ಅರ್ಥ. ಅಲ್ಲ, ನಿಮ್ಮ ಯೋಗವೇ ಹಾಗಿರುವಾಗ ಮತ್ತೆ ನೀರ ತೊಳೆದಾಯ್ತಾ? ತೊಳ್ದಾಯ್ತು, ತೊಳ್ದಾಯ್ತು. ತಲೆಗುಪ್ಪು ತಲೆಗುಪ್ಪು. ಆಮೇಲೆ ತಲೆಗೆ ಉಪ್ಪ ಆಗ್ಬಹುದು ಸ್ವಾಮಿ. ತಲೆ ಉಪ್ಪು ಹಾಕೊಂಡ್ರು ಎಲೆಯ ತಲೆಗೆ ಅಂತ ಅರ್ಥ ಆಗುದಿಲ್ವಾ? ಉಪ್ಪುಗೆ ಬರುದು ಮಲ್ಲ, ನಾನು ಮಟ್ಟು ಸಿಗಬೇಕಾಗಿಲ್ಲ. ಎಲೆ ಅರ್ಥ ಆಗ್ಬೇಕು ಯಾಕೆ ಗೊತ್ತಾ? ನೀನೇನಾದ್ರು ತಿಂಡಿ ತಿನ್ಲಿಕ್ಕೆ ಹೋಗು. ತಿಂಡಿ ಏನಿದೆ ಅಂತ ಕೇಳ್ತಾರೆ. ಈಗ ನಾನು ಹೇಳುದು ತುಪ್ಪ ಅನ್ನೋದು. ತುಪ್ಪ ಅಂದ್ರೆ ತುಪ್ಪ ಕೊಡ್ತಾರ? ತುಪ್ಪದ ದೋಸೆ ಹಾಗೆ ಗೊತ್ತಾಯ್ತು ಆಯ್ತಾ? ಬೆಂದಿಗೆ ಉಪ್ಪಿನಕಾಯಿ. ನನಗೇನು ಸೂತ್ಕಾಯಿ ಇಲ್ಲ. ಅರ್ಥ ಆಯ್ತಾ? ಅಲ್ಲ, ಬಂದವರ ಬೀಗರು ಉರಿಯುವ ಉಪ್ಪಿನಕಾಯಿ ಅವರ ಬೆನ್ನಿಗೆ ಹಾಕುದಾ? ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ. ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ. ಅದು ತೆಗಿಲಿಕ್ಕೆ ಬಿಡುದಿಲ್ಲ, ಆಮೇಲೆ ನೊಂದುಕೊಳ್ಳಿರ್ಬೇಕಂತ.
ಅನ್ನ ಅನ್ನ ಮಕ್ಕಳಿಗೆ ಅಡ್ಡ ಹಾಕಿ ಸ್ವಲ್ಪ ಅಡ್ಡ ಹಾಕ. ಒಂದು ಸಲ ಉಂಟಾ? ಎರಡು ಸಲ ಉಂಟಾ? ಸಾಕ ಬಣ್ಣ ಒಳ್ಳೆ ಉಂಟು ಆ ಭಟ್ರು ಗಡಿಬಿಡಿಯಲ್ಲಿ ಹೋಗಿದ್ದಾರೆ ಮರ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಕಡೆ ಅಡಿಗೆ ವಹಿಸ್ಕೊಂಡ್ರೆ ಎಂತ ಆಯ್ತು? ನೋಡು ಮರ ನಿನ್ನ ಕೈಯ ನೀರಕ್ಕ ಓ ಚಪ್ಪಿ ಐತಲ್ಲ ಈಗ. ಎಂತ ಆಯ್ತಾ? ಚಪ್ಪಿ ನೀರಕ್ಕ ಕೊಡ್ಸು ಅಯ್ಯಪ್ಪ ಮಕ್ಕಳು ಸಣ್ಣ ಅನುಮಾನ ಬಂದಿದೆ. ಸ್ವಲ್ಪ ನೀವು ತೆಗೆದಿಟ್ಕೊಂಡು ಹಾಗಲ್ಲ ಆಯ್ತು. ಇಲ್ಲವ ಹೇಗೇನಾಗ್ಲಿಕ್ಕಿಲ್ಲ. ಚಪ್ಪಿ ಆಯ್ತು ಮಾರ ಅದಿಯಲ್ಲಿ ಉಪ್ಪು ಕಾರವಾರದ ಉಪ್ಪು ಹಣ್ಣು ಬೇರೆ. ಮಾಡ್ದೆ ಈಗ ಸೌಂಡ್ ಆಡ್ಬೇಕಲ್ಲ ಮರ ಎಂತ ನನಗೆ ಅರ್ಥದ ಆಗ್ತಿಲ್ಲ ಮರ. ಈಗ ನೀವು ಒಂದು ನೋಡಿ ಹೇಳಿ. ಗೊತ್ತಾಗ್ತಿಲ್ಲ ಮರ. ಸರಿ ಸರಿ ಅದೇ ಸರಿ. ಸರ್ ನಾನು ಹೋಗ್ತೀರಾ? ಆಡು ಬಡಗು ಒಳಗೆ ಹಿಡ್ಕೊಂಡು ಹೋಗಿ ತಿನ್ನುತ್ತೆ. ತಿನ್ನೋದಕ್ಕಿಂತ ಹೆಚ್ಚು ಹಾಳು ಮಾಡಿದ್ದೆ ಹೆಚ್ಚಿಗೆ ಒಡೆಯ. ಸಾವಿರಾರು ಜನಕ್ಕೆ ಆಗುವಷ್ಟು ಮಾಡಿದ್ದೇವೆ ನಾವು ಮಾಡಿದ್ದು ಸಾವಿರಾರು ಜನರಿಗೆ. ಹೌದು. ಹಾಗಂತ ಅಷ್ಟು ಜನ ಬರಲಿಲ್ಲ. ಆದ್ರೂ ಮಾಡಿದ್ದಷ್ಟು ಬರಿದಾಗಿ ಹೋಯಿತು. ಅದರಲ್ಲಿಯೂ ಕೆಲವರು ಹುಸಿ ಅಕ್ಕಿ ತಿಂದು, ಕೆಲವು ಅಕ್ಕಿ ಚೀಲ್ವೆ ತಿಂದು, ಕೆಲವು ಮತ್ತೆ ತಗೊಂಡ್ ಬರ್ಬೇಕಂತ ನಾವು ಪಾಯಸಕ್ಕಂತ 12 ಜನ ಬ್ರಾಹ್ಮಣರು ನೇಮಿಸಿದ್ದೇವೆ. ಕೊನೆಗೆ ನೋಡುವ 8 ಜನ ಮಾತ್ರ ಉಳಿದಿದ್ದಾರೆ. ಉಳಿದವರ ಪಾಯಸ ದಂಡೆಗೆ ಬಿದ್ದು ಹೋದ್ರ. ಹೌದು. ಕೊನೆಯಲ್ಲಿ ಕೂತವ ತಲೆ ಬುರುಡೆ ಜಿಗಿತಾ ಇದ್ದ ಮರ. ನನಗೆ ಗೊತ್ತೇ ಇಲ್ಲ ಎಂತದ್ದು ಆಯ್ತು. ಯಾಕೆ ಗೊತ್ತಾ? ಕೃಷ್ಣನಿಗೆ ಬುದ್ಧಿ ಕಲಿಸಿದ್ದಾಯ್ತಾ ಇದು. ಒಳ್ಳೆದಾಯ್ತು ಒಳ್ಳೆದಾಯ್ತು. ಮದುವೆ ವೈಭವದಲ್ಲ ಆಯ್ತು. ಒಳ್ಳೆದಾಯ್ತು. ಈಗ ಇನ್ನು ಕೆಲವೇ ದಿವಸದಲ್ಲಿ ನನ್ನ ಮಗಳು ಕನಕಾಂಗಿ ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗ್ತಾಳೆ.
ನನಗೆ ಹಾ. ಕೃಷ್ಣನಿಗೆ ಸುಳಿವು ಸಿಗಬಾರದು ಎಂಬ ಕಾರಣಕ್ಕಾಗಿ ಹಾ. ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಇದ್ದೆ. ಸರಿ ಸರಿ ಯಾಕೆ ಯಾಕೆ? ತಪ್ಪಾಗಬಾರ್ದು. ತಪ್ಪಾಗಬಾರ್ದು. ಅದಕ್ಕಾಗಿ ಹಾ. ನನಗೊಂದು 4 ದಿವಸ ವಿಶ್ರಾಂತಿ ಬೇಕು. 4 ದಿವಸ ಹೌದು. ಹಾ. ಯಾರಾದರೂ ಬಂದು ಬಲಭದ್ರ ದೇವರು ಎಲ್ಲಿ ಅಂತ ಕೇಳಿದ್ರೆ ಹಾ. ನೀನೇ ಬಲರಾಮನಾಗಿ ಉತ್ತರ ಕೊಡು. ಆಗ್ಬೋದು. ಈ ಮದುವೆಯಲ್ಲಿ ನಾವು ಪಾಲ್ಗೊಂಡವು, ನಾವು ಮನುಷ್ಯರಲ್ವಾ, ನಮ್ಮ ವಿಶ್ರಾಂತಿ ಬೇಡವಾ? ಅವ್ರು ವಾರ್ಡ್ ಮಾಡಿದ್ರೆ ನಾವು ಹೊರಗೆ ಮಲ್ಸ್ತೇವೆ. ಮಗನೇ ಲಕ್ಷಣ ಜನಕ ದೇವನು ಭಾವನದಂತ ಬಲರಾಮ ಹೇಳಿ ಕಳುಹಿದ ಮಾತು ದಿಪ್ಪಣ ಸಮೇತರಾಗಿ ಬರಬೇಕು ಎನ್ನುವುದಾಗಿ ಸರಿ. ಒಂದು ನಿಂತಿದ್ದೆ ದ್ವಾರಕ್ಕೆ. ನಾವು ಬಂದ ಬಿಟ್ಟಾಗ ಅವರಿಗೆ ತಿಳಿಯಬೇಕು ಅಂತ ಆದ್ರೆ ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ? ಏಯ್! ಅಯ್ಯಪ್ಪ, ಮಗುವಿನ ಆಚೆ ಮನಸ್ಸು ಮರಿತೆ. ಅಯ್ಯಪ್ಪ, ಅಯ್ಯಪ್ಪ ಪುಣ್ಯಾತ್ಮ, ಊಟ ಎಲ್ಲ ಮುಗಿದೈತಿ, ಎಲ್ಲ ಕಡೆ ಹಾಕಿದ್ದೆ ಹೋಗ್ಯತ್ಲಾಗೆ. ಅಯ್ಯಮ್ಮ, ಬರ ಇಲ್ಲಿ. ಹೋಗಿ ನಿನ್ನ ಒಡೆಯನಿಗೆ ಹೇಳು, ಹಸ್ತಿನಾವತಿಯಿಂದ ದಿಪ್ಪಣ ಸಮೇತರಾಗಿ ಬಂದಿದ್ದಾರೆ ಎನ್ನುವಂತ ವರ್ತಮಾನ ತಿಳಿಸು. ಬಣ್ಣ ಚಾವಡಿ. ಹೇಳಿದ್ನಲ್ಲ, 4 ದಿವಸ ನನ್ನ ಎಬ್ಬಿಸ್ಬೇಡ ಹೇಳಿದ್ರು. 4 ದಿವಸ ಒಂದೇ ಸಲ ತಗೊಂಡ್ರೆ ಮಾರ್ರೆ. ಇದು ಹಸ್ತಿನಾವತಿ ಒಂದೇ 2? ಸರಿ ಇದ್ದೇನೆ, ನನಗೆ ಗೊತ್ತಾಯ್ತು. ಒಂದೇ. ಈ ಕೌರವರು ಒಬ್ಬರೇ ಇಬ್ರ? ಮಾತಾಡಬೇಡ, ಅಂತಲ್ಲೇ ಮೊದಲೇ ಹಾಳಾಗಿದೆ. ಇದು ಒಬ್ಬರೇ ಒಬ್ಬರೇ. ಒಡೆ, ಮೊನ್ನೆ ಮದುವೆ ಮಾಡಿಸಿ ಕೊಟ್ಟಿದ್ದೇವೆ. ಹೌದು. ಮತ್ತೆ ಈಗ ಬಂದಿದ್ದಾರೆ. ಯಾರು? ಕೌರವೇಶ್ವರ ದಿಬ್ಬಣ ಕೊಡ್ಕೊಂಡು ಬಂದಿದ್ದಾರೆ. ನಿದ್ದೆಗಣ್ಣಲ್ಲಿದ್ಯಾ? ಇಲ್ಲಪ್ಪ, ನಾನು ನಿದ್ದೆ ಕಣ್ಣಲ್ಲಿಲ್ಲ. ಎಂತ ಅಂತ ಹೇಳಿದ್ರು? ಮದುವೆ ಮಾಡಿಸಿ ಕೊಡಿ, ನಿಮ್ಮ ಒಡೆಗೆ ಹೋಗಿ ಹೇಳು ಅಂತ ಹೇಳಿದ್ರು. ಶೆಟ್ಟಿಗೆ ಬಂದವ್ರು ಯಾರಂತ? ಅದು ಗೊತ್ತಿಲ್ಲ. ಅವರಲ್ಲ ಅಂತ? ನಮ್ಗೆ ಗೊತ್ತಿಲ್ಲ, ನಾವು ಬರ್ಲಿಲ್ಲ ಅಂತಾರೆ. ಬರ್ಲಿ. ಬರ್ಲಿ. ಈಗ ಅಂತವರಿಗೆಲ್ಲ ಬುದ್ಧಿ ಕಲಿಸ್ಲಿಕ್ಕೆ ನಾವಲ್ಲ. ಹಾ. ಏನಿದ್ರು ಹಾಗಿದ್ದು ಜಾಣ್ಮೆ ಕೃಷ್ಣನಿಗೆ ಮಾತ್ರ. ಅಲ್ಲ? ಕರೆ ಅವನ ದೇವ್ರ 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 ದೇವ್ರ. ವೈಭವದಲ್ಲಿ ಮದುವೆ ಆಯ್ತು. ಒಳ್ಳೆ ರೀತಿಯಲ್ಲಿ ಹೇಳ್ತಾರಲ್ಲ, ನ ಭೂತೋ ನ ಭವಿಷ್ಯತಿ. ಅಂತಹ ಮದುವೆ ಇನ್ನು ಆಗ್ಲಿಕ್ಕಿಲ್ಲ. ಒಳ್ಳೆದು ಒಳ್ಳೆ. ಆದ್ರೆ ಹಾ. ನನಗೆ ಒಂದು ಸಂಶಯ. ಸಮಸ್ಯೆ? ಷಷ್ಠಿಗೆ ನಾನು ಕೌರವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ಆಗಿದೆ. ಓಹೋ. ಮತ್ತೆ ಈ ದಿಬ್ಬಣ ಬಂದಿದೆಯಲ್ಲ. ಮತ್ತೆ ದಿಬ್ಬಣ ಹೋ. ಅವ್ರು ಹೇಳೋದೇನಂತ ಗೊತ್ತಾ? ಹಾ. ನೀವೇ ಬರೆದು ಕಳುಹಿದ್ದೀರಿ, ಷಷ್ಠಿಗೆ ಬರುವುದು ಬೇಡ, ಹಾ. ದಶಮಿ ಬನ್ನಿ ಅಂತ ಹೇಳಿದ್ದಾರೆ ಅಂತ. ಹಾ. ಈಗ ಅದಕ್ಕಾಗಿ ಸಮಸ್ಯೆ. ಹೌದು. ಅಣ್ಣ, ಈಗ ನನಗೆ ಗೊತ್ತಾಯ್ತು, ಇದು ಅವನ ಕುತಂತ್ರ. ಯಾಕೆ ಬಂದೆ? ಈಗ ಸುಭದ್ರ ಕಲ್ಯಾಣ ಪ್ರಕರಣ ನೆನಪು ಮಾಡಿಕೊ. ಹಾ. ಕೌರವನಿಗೆ ಅವಮಾನ ಆಯ್ತು ಅಂತ ಒಂದೇ ಒಂದು ಉದ್ದೇಶದಿಂದ, ಹೇಗಾದ್ರೂ ಮಾಡಿ ನಿನ್ನ ಮೇಲೆ ಸೇಡಿ ತೀರಿಸಿಕೊಳ್ಳಬೇಕು, ಕಳಿಸಬೇಕೆಂಬ ಉದ್ದೇಶದಿಂದ ಈ ರೀತಿಯಲ್ಲಿ ನಾಟಕ ಮಾಡಿದ್ದಾನೆ. ಅಂತವಂತ ಅನ್ಸುದಿಲ್ಲ. ಹೌದು. ಆದ್ರೆ ಒಳ್ಳೆ ರಾಜಕಾರಣಿ. ಹೌದು. ಅವನ್ ಪೀಠದ ಮೇಲೆಲ್ಲ ಯಾರೋ ಕೂಡ್ರಿಸೋದು ಬೇಡ, ಅವನೇ ಕೂತ. ಆದ್ರೆ ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದ್ದಾನಲ್ಲ, ಗೊತ್ತಾಗ್ತದ? ಈಗ ಬಂದಾಗಿದೆ, ಏನ್ ಮಾಡುದು? ಕೊಟ್ಟು ಕಳಿಸು. ಎಂತ ಹೇಳ್ತಿ? ಕೊಡ್ಲಿಕ್ಕಿದ್ದು ಒಬ್ಬ ಮಗಳನ್ನ ಮದುವೆ ಮಾಡಿಸಿ ಆಗಿದೆ. ಇದ್ದದ್ರಲ್ಲೇ ಕೊಟ್ಟು ಕಳಿಸು.
ಕೊಡ್ಲಿಕ್ಕೆ ಇಲ್ಲಿದ್ರೆ ಕೈಲಿ ಇದ್ದಿದ್ರಲ್ಲೇ ಕೊಡ್ಬೇಕು. ಇಂಥದ್ರೆಲ್ಲ ಕೊಟ್ಟು ಏನ್ ಬಂದದ್ದು? ಮುಹೂರ್ತ ಮೀರುವುದರೊಳಗೆ ಮದುವೆ ಕಾರ್ಯಕ್ರಮ ಮುಗಿದು ನಾವು ಮದುವೆಯ ಮೊನ್ನೆ ಬಂದವ್ರು ನೀವಲ್ವಾ? ನಿಮ್ಮ ಕಡೆಗೆ ಹೋಗ್ಬಿಟ್ಟು ಬಂದವರು ನಾವು. ಕಣಕಾಂಗಿ ನೆಲ್ ಮಾಡ್ಕೊಂತಿದ್ದೆ. ಯಾರು ಯಾರು ನೀನೆ? ನಾನು ಬರುವುದೇ ಪ್ರಥಮ, ಮದುವೆ ಆಗಲಿಲ್ಲ ನನಗೆ. ಹೌದು. ಈಗ ನಿಮ್ಗೆ ಕೊಡ್ಬೇಕಲ್ಲ? ಕೊಡ್ಬೇಕಲ್ಲ? ಕೊಡುವ 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 ಕೊಡುವ. ಬಲ ಬಲ ಬಲು ಸಂತೋಷವಾಯಿತು ಮದುವೆ ಕೊಟ್ಟು ಬಿಡ್ತಿದ್ದೆ. ಈಗ ಗೊತ್ತಾಯ್ತಾ ನಿಮಗೆ? ನನಗಿನ್ನೂ ನಿಜ ಗೊತ್ತಾಗುತ್ತೆ. ನಿಜ ಗೊತ್ತಾಗಿಲ್ವಾ? ಸ್ಪಷ್ಟವಾಗಿ ನಾನು ಬಿತ್ತರಿಸ್ತೇನೆ ಕೇಳು. ಹಾ. ನೀನು ಯೋಚನೆ ಮಾಡಿಕೊಂಡು ಹಾ. ಇಲ್ಲಿ ಆದದ್ದೇ ಒಂದು. ಹಾ. ಇದಕ್ಕೆಲ್ಲ ಕಾರಣ ವಿಧಿಲಿಖಿತ. ನೀನು ಬಯಸಿದ ಹಾಗೆ ಷಷ್ಠಿ ಮುಹೂರ್ತಕ್ಕೆ ಕೌರವರ ದಿಬ್ಬಣ ಬಂದಿದೆ. ಅದು ನಿಜವಾದ ಕೌರವರಲ್ಲ. ಈಗ ಆಗುದಲ್ಲ ಆಗೋಯ್ತು. ಹಾ. ವಿಧಿ ಲಿಖಿತ ಅಂತ ಒಪ್ಪುದೇ ಇಲ್ಲ. ಹಾ. ಏನೋ ನಿನ್ನದೇ ಕಟ್ಟಿದೆ. ಸತ್ಯ ಸತ್ಯ. ಯಾವ ರೀತಿಯಲ್ಲಿ ಗೊತ್ತಾ? ನೀನು ಮದುವೆ ಮಾಡಿಸಿಕೊಡುವುದಕ್ಕೆ ಬಂದಿಯಲ್ಲ, ಅಲ್ಲಿಗೆ ಬಂದದ್ದು ಮಾಯಾ ಕೌರವರು. ಷಷ್ಠಿ ಮುಹೂರ್ತಕ್ಕೆ ಮಾಯಾ ಕೌರವ. ಮಾಯಾ ಕೌರವರು ನಾನೇ ಸೃಷ್ಟಿ ಮಾಡಿಸಿ. ಅಲ್ಲ, ಹಾಗಾದ್ರೆ ಮಾಯಾ ಕೌರವರಿಗೆ ಹಾ. ಅವ್ರ ಕುಟುಂಬಕ್ಕೆ ನನ್ನ ಮಗಳೊಂದು ಸೊಸೆ ಕೊಟ್ಟು ಛೆ, 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 ಛೆ ಅಲ್ಲ, ಮಾಯಾ ಕನಕಾಂಗಿ ಅವಳು ನಿನ್ನ ಮಗಳಲ್ಲ. ಅವಳಿಗೆ ಮದುವೆ ಮಾಡಿ ಕೊಟ್ಟೆ. ಈಗ ಪೆಟ್ಟು ಕೊಟ್ಟು ಕಳಿಸಿದ್ಯಲ್ಲ. ಅಲ್ಲ. ಹಾ. ಹಾಗಾದ್ರೆ ನನ್ನ ಮಗಳೆಲ್ಲೋದು? ಮಗಳು ನಾನು ಮದುವೆ ಮಾಡಿಸಿದ್ದೇನೆ. ನೀನು ಇಟ್ಟಂತ ಮುಹೂರ್ತಕ್ಕೆ ಅಭಿಮನ್ಯುವಿನ ಜೊತೆಗೆ ನಾನು ಮದುವೆ ಮಾಡಿಸಿದ್ದೇನೆ. ಷಷ್ಠಿ ಮುಹೂರ್ತದಲ್ಲಿ ಷಷ್ಠಿ ಮುಹೂರ್ತ. ಅಲ್ವಾ? ಹಾ. ಇವರು ಮಾಯಾವಿಗಳು. ಹೌದು. ಈಗ ಬಂದವರು ಇದು ನಿಜ ಕೌರವರು. ಪೆಟ್ಟು ತಿಂದು ಹೋದದ್ದು. ಕೃಷ್ಣ. ಹಾ. ಹೀಗೆ ಆಡ್ತಾ ಇರು. ಹ್ಮ್. ಹೆತ್ತವು ನಾನು, ಹಾ. ಮದುವೆ ಮಾಡಿಸ್ತವು ನೀನು. ಹಾ. ಹೆಸರು ನಿನಗೆ, ಹಾ. ನಮ್ಗೆ ಎಂತದ್ದು? ದಂಪತಿಗಳಿಗೆ ಅಕ್ಷತೆ ಹಾಕಿ ಒಂದು ಆಶೀರ್ವಾದ ಮಾಡುವುದು. ಇಷ್ಟೆಲ್ಲ ಮಾಡು, ಅಷ್ಟು ಮಾಡು. ಮುಗಿಸು. ನಿರೀಕ್ಷೆ ಅಂತ ಕನಕಾಗಿ ಕಲ್ಯಾಣ ಆಯ್ತಲ್ಲ, ಮುಂದೆ ನಗ್ಗದ ನೋಡು.